ಅರಸೀಕೆರೆ ದೋಸ್ತಿಗಳ ಪ್ರಚಾರ ಸಭೆಯಲ್ಲಿ ಗೊಂದಲ ಉಂಟಾಗಿದೆ. ಕೈ ಕಾರ್ಯಕರ್ತರು ಹಾಗೇನೆ ನಾಯಕರ ಮಧ್ಯದಲ್ಲಿ ಮಾತಿನ ಚಕಮಕಿ ನಡೆದಿದೆ. ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ ಕಾಂಗ್ರೆಸ್ ನೆಲ ಕಚ್ಚಿದೆ ಅನ್ನೋ ಮಾತನ್ನ ಕಾರ್ಯಕರ್ತರು ವ್ಯಕ್ತಪಡಿಸಿ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಚಾರ ಸಭೆಯಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಆಯಿತು. ಕೈ ಕಾರ್ಯಕರ್ತರು ಹಾಗೇನೆ ನಾಯಕರ ಮಧ್ಯದಲ್ಲಿ ಈ ಮಾತಿನ ಚಕಮಕಿ ನಡೆದಿರೋದು. ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ನೆಲ ಕಚ್ಚಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ಸಾಕಷ್ಟು ವಾಕ್ಸಮರ ಆಗಿರೋದು. ಟಾರ್ಚ್ ಹಾಕೊಂಡು ಹುಡುಕುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ನೂರಾರು ಕಾಂಗ್ರೆಸ್ನ ಕಾರ್ಯಕರ್ತರು ಜೆಡಿಎಸ್ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ರೇವಣ್ಣ ಎದುರೇ ಕೈ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಜೆಡಿಎಸ್ಗೆ ಮತ ಹಾಕಲ್ಲ 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 ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿದ್ದಾರೆ. ಕಾರ್ಯಕರ್ತರ ಆಕ್ರೋಶಕ್ಕೆ ಅಲ್ಲೇ ಇದ್ದಂತ ಸಚಿವ ರೇವಣ್ಣ ಅವರು ತಬ್ಬಿಬಾಗಿ ಹೋಗಿದ್ದಾರೆ. ನಾಯಕರ ಸಮಾಧಾನಕ್ಕೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಬಗ್ಗಿಲ್ಲ ಅಂತ ಗೊತ್ತಾಗಿದೆ. ರೇಷನ್ ಅವರೇ ಕೂತ್ಕೊಳ್ಳಿ ದಯವಿಟ್ಟು. ನಮ್ಮ ನಾವು ಕಾಂಗ್ರೆಸ್ ಬಿಟ್ಟು ಯಾವ್ದಕ್ಕೂ ಬಂದಿಲ್ಲ. ಈಗ JDS ಎರಡು ಕಾಂಗ್ರೆಸ್ ಇಂದ ಮೈತ್ರಿಕೂಟದಿಂದವ ಮಾಡಿ ಹೋಸಲಿ ಮಾಡಿರುವೆ. ನಮ್ಗೆ ಯಾವುದು ಅನ್ಯಾಯ ಆಗೋಗ್ಬಿಟ್ಟಿದೆ. ಎಲ್ಲ ಈ ಎರಡರಿಂದಲೂ ಅನ್ಯಾಯ ಆಗ್ತಾಯಿದೆ. ಯಾವುದು ನಮಗೆ ಪಾಡಾಗ್ತಾ ಇಲ್ಲ. ಹಂಗಾಗಿ ನಾವು ಈ ಸಲ ನಾವು ಹೋಗ್ತಾ ಇದೀವಿ. ನಾವು BJP ಆಗ್ತಾಯಿದ್ದೀವಿ. BJPಗೆ ಸಪೋರ್ಟ್ ಮಾಡ್ತೀವಿ. ಈಗೇನು ಎರಡು ಮೈತ್ರಿಕೂಟ ಆಗ್ಬಿಟ್ಟು ನಾವು ಇಬ್ಬರೊಳಗೆ ಗುದ್ದಾಡೋದು ಬಂದೈತೆ ಗೊತ್ತತೆ. ನಮಗೆ ನಾವು ಕಾಂಗ್ರೆಸ್ ಆಗಿದ್ದೀವಿ ಅಂತ ಅವ್ರು JDSನ ನಮಗೆ ಮಾಡಲ್ಲ. ಹಂಗಾಗ್ಬಿಟ್ಟು ನಾವು ಈಗ ಸುಮ್ಮನೆ ಆಗ್ಬಿಟ್ಟಿದ್ವಿ. ನಮ್ದೆಲ್ಲ ಇನ್ನು ಕಾಂಗ್ರೆಸ್ಸಲ್ಲೇ ಸೊ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಯಾರು ಬೇಕಾದ್ರೂ ರಾಜಕೀಯ ಮಾಡ್ಬೇಕು ಹಂಗೆ ಆಗೋಗ್ಬಿಟ್ಟಿದೆ ಲೀಡ್ರಲ್ದು. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಅಶೋಕ್. ಅರಸೀಕೆರೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಾಕಷ್ಟು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬಹಿರಂಗವಾಗಿ ನಾವು ಬಿಜೆಪಿಗೆ ವೋಟ್ ಹಾಕ್ತೀವಿ ಅಂತ ರೇವಣ್ಣ ಅವರು ಸಮ್ಮುಖದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ. ಸೊ ಯಾರೆಲ್ಲ ಈಗ ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ? ಶರ್ಮಿತಾ, ಏನು ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಜಂಟಿ ಸಭೆಯನ್ನ ಸಚಿವ HD ರೇವಣ್ಣ ಮತ್ತು ಕೆಪಿಸಿಸಿ ಉಪಾಧ್ಯಕ್ಷ ಮತ್ತು ಮಾಜಿ ಸಚಿವ B ಶಿವರಾಮ್ ಮತ್ತು MLC ಗೋಪಾಲಸ್ವಾಮಿ ನೇತೃತ್ವದಲ್ಲಿ ಮತ್ತು ಜೊತೆಗೆ ಅರಸೀಕೆರೆಯ ಜೆಡಿಎಸ್ ಶಾಸಕ ಶಿವಲಿಂಗೇಗೌಡರ ನೇತೃತ್ವದಲ್ಲಿ ಒಂದು ಜಂಟಿ ಸಭೆಯನ್ನ ಮಾಡಲಾಗಿತ್ತು. ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸಿ ಅಂತ ಮೊದಲಿಗೆ ಸಭೆ ಆರಂಭವಾಯಿತು. ಸಭೆ ಆರಂಭವಾದ ತಕ್ಷಣ ಕಾರ್ಯಕರ್ತರಿಗೆ ಮಾತನಾಡಕ್ಕೆ ಅವಕಾಶವನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ಕೆಲ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಸಭೆಯಲ್ಲಿದ್ದಂತಹ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಸಭೆಯಿಂದ ಹೊರ ನಡೆದ್ರು. ಅಂದ್ರೆ ನೀವು ಮೈತ್ರಿಯನ್ನ ಮಾಡ್ಕೊಂಡಿದ್ದೀರಿ, ಅದೇ ಹಾಸನದಲ್ಲಿ ಕಾಂಗ್ರೆಸ್ ನೆಲ ಕಚ್ಚಿರುವಂತಹದ್ದು. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನೀವು ಏನು ಮೈತ್ರಿಯನ್ನ ಮಾಡ್ಕೊಂಡಿದ್ದೀರಿ, ಆದ್ರೆ ಕಾರ್ಯಕರ್ತರಿಗೆ ಯಾವುದೇ ಕಾರಣಕ್ಕೂ ಯಾವ ಕೆಲಸವನ್ನು ಕೂಡ ಮಾಡ್ಕೊಟ್ಟಿಲ್ಲ ಮೈತ್ರಿ ಸರ್ಕಾರದಲ್ಲಿ. ಜೊತೆಗೆ ನಮ್ಮನ್ನ ಕಡೆಗಣಿಸಿದ್ರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದಂತಹ ಎಷ್ಟು ನೂರಾರು ಕಾರ್ಯಕರ್ತರು ವೋಟ್ ಫಾರ್ ಬಿಜೆಪಿ, ನಾವು ಬಿಜೆಪಿಗೆ ಓಟನ್ನು ಹಾಕ್ತೀವಿ, ನಾವು JDS ಯಾವುದೇ ಕಾರಣಕ್ಕೂ ಓಟನ್ನು ಹಾಕಲ್ಲ, ಇಲ್ಲಿ ದ್ವೇಷ ರಾಜಕಾರಣವನ್ನ ಮಾಡ್ತೀವಿ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸುಮಾರು ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಸಚಿವ HD ರೇವಣ್ಣ ಮತ್ತು ಕೆಪಿಸಿಸಿ ಉಪಾಧ್ಯಕ್ಷ ಶಿವರಾಮ್ ಮತ್ತು MLC ಗೋಪಾಲಸ್ವಾಮಿ ಎದುರೇ ಏನು ತಮ್ಮ ಆಕ್ರೋಶ ಭರಿತರಾಗಿ ಅಶೋಕ್ ಬಿ ಆನ್ಲೈನ್ ಈ ಸಭೆಯಲ್ಲಿ ಏನಾಯ್ತು ಆಕ್ಚುಲ್ ಆಗಿ ಈ ಬಗ್ಗೆ ಮಾತನಾಡೋದಕ್ಕೆ ಹಾಸನ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿರುವಂತಹ ಜಾವಗಲ್ ಮಂಜುನಾಥ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್ ಅವರೇ, ಈಗ ನಾವು JDS ಮತ ಹಾಕಲ್ಲ ಬಿಜೆಪಿಗೆ ಹಾಕ್ತೀವಿ ಅಂತ ನಿಮ್ಮ ಪಕ್ಷದ ಕಾರ್ಯಕರ್ತರೇ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಲ್ಲ ಈ ಸಭೆಯಲ್ಲಿ ರೇವಣ್ಣ ಅವರ ಸಮ್ಮುಖದಲ್ಲಿ? 2-3 ಜನ 4-5 ದಿನ ಇದೆ ಅವರು ಬಿಜೆಪಿಗೆ ಸೇರಿ
ಅವರು ಗಲಾಟೆ ಮಾಡಿದವರು 2-3 ಜನ ಬಿಜೆಪಿ ಕಾರ್ಯಕರ್ತರು. ಅಂದ್ರೆ ಕಾಂಗ್ರೆಸ್ ಪಕ್ಷದವರು ಅಲ್ವಾ ಹಂಗಾದ್ರೆ ಅವರು? ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದವರು ಅಲ್ಲ. ಹಾ, ಬಟ್ ಈಗ ಆರೋಪ ಮಾಡ್ತಿದ್ರಲ್ಲ ಕಾಂಗ್ರೆಸ್ ನೆಲ ಕಚ್ಚಿದೆ ಸಂಪೂರ್ಣವಾಗಿ ಅರಸೀಕೆರೆಯಲ್ಲಿ. ಮಾಡಿದ್ರು ಅವರು ಕಾಂಗ್ರೆಸ್ ಅವರಲ್ಲ. ನಮ್ಮ ಎಲ್ಲಾ ಕಾರ್ಯಕರ್ತರು, ತಾಲೂಕಿನ ಕಾರ್ಯಕರ್ತರು ಇಡೀ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಮೆಸೇಜ್ ಕೊಡ್ತಾ ಇದೀವಿ. ಸನ್ಮಾನ್ಯ ರೇವಣ್ಣ, ಬಿ ಶಿವರಾಮ್, ಗೋಪಾಲ ಸ್ವಾಮಿ ಎಲ್ಲ ತಾಲೂಕಿನ ನಾಯಕರುಗಳು ಇದ್ದಾರೆ. ಇಡೀ ತಾಲೂಕಿನ ಸಮಸ್ತ ನಾಯಕರುಗಳು ಇದ್ದಾರೆ. ಚುನಾವಣೆಯಲ್ಲಿ ಅರಸೀಕೆರೆಯಿಂದ ನಾವು ಹೆಚ್ಚು ಮತಗಳನ್ನ. ಅಲ್ಲ ಹಂಗಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರೇ ಅವ್ರುಗಳಲ್ಲ ಅಂತಂದ್ರೆ ಸೊ ಈ ಸಭೆಗೆ ಹೆಂಗೆ ಒಳಗಡೆ ನೀವ್ ಎಂಟ್ರಿ ಬಿಟ್ಕೊಳ್ರಿ ಅವ್ರನ್ನ? ಬೋರ್ಡ್ ಹಾಕಕ್ಕಾಗತ್ತೆ ಮೇಡಮ್. ಬಂದು ಗಲಾಟೆ ಮಾಡಿದ್ರು 3 ಜನ. ಅವರು ಕಳೆದ ವಾರದಿಂದ ಬಿಜೆಪಿಗೆ ಸೇರಿದ್ದಾರೆ. ಅಂದ್ರೆ ಮೊದ್ಲು ಕಾಂಗ್ರೆಸ್ ಅಲ್ಲಿ ಇದ್ರ ಹಂಗಾದ್ರೆ ಅವರು? ಹೌದೌದು, ಮೊದ್ಲು ಕಾಂಗ್ರೆಸ್ ಅಲ್ಲಿ ಇದ್ರು 2-3 ಜನ. ಆಮೇಲೆ ಹೋದ್ರು ಅಷ್ಟೇ. ಅದ್ಯಾವ್ದು ದೊಡ್ಡ ವಿಚಾರ ಅಲ್ಲ. ಅಲ್ಲ ಅವ್ರಿಗೆ ಅಸಮಾಧಾನ ಇರ್ಬೋದು, ಹಂಗಾಗಿ ಅದನ್ನ ಬಹಿರಂಗ ಪಡಿಸಬೇಕು ಅಂತಾನೆ ಬಂದಿರ್ಬೋದು. ಹಂಗಾದ್ರೆ ಅಸಮಾಧಾನ ಇಲ್ಲ. ಅಲ್ಲ ಈಗ ಪಕ್ಷ ಬಿಟ್ಟು ಹೋಗಕ್ಕೆ ಏನ್ ಕಾರಣ? ಅವಾಗ ಏನ್ ಹೇಳಿದ್ರು ಅವರು? ಮಾಧ್ಯಮಗಳ ಎದುರಿಗೆ ತಾವು ಹೀರೋ ಅಂತ ತೋರ್ಸ್ಕೊಳಕ್ ಬಂದ್ರು. ಈ ಜಿಲ್ಲೆನಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿಯ ಬೇರುಗಳು ಇಲ್ಲ. ಅಲ್ಲ ಈಗ ಮೊದ್ಲಿಂದಲೂ ಹಾಸನದಲ್ಲಿ ಏನಾಗ್ತಿದೆ ಅಂತ ಬಹಿರಂಗವಾಗಿ ಸಾಕಷ್ಟು ಜನ ಹೇಳಿಕೆಗಳನ್ನ ಕೊಟ್ಕೊಂಡೇ ಬಂದಿದ್ದಾರೆ. ಯಾರ ಪ್ರಾಬಲ್ಯ ಇದೆ ಅಲ್ಲಿ, ಯಾರ ಪಕ್ಷದ ಪ್ರಾಬಲ್ಯ ನಡೀತಾ ಇದೆ ಅಂತೆಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಒಂದಾಗಿದ್ದಾರೆ. ಅವ್ರು ಯಾರೋ 3 ಜನ ಬಂದಿರೋದು ಅದು ದೊಡ್ಡ ವಿಚಾರ ಅಲ್ಲ. ಅಂದ್ರೆ ಈ ಸಭೆಯಲ್ಲಿ ಹಂಗಾದ್ರೆ ಏನ್ ಗೊಂದಲ ಆಗ್ಲೇ ಇಲ್ಲ ನಿಮ್ ಪ್ರಕಾರ? ಯಾವುದೇ ರೀತಿ ಗೊಂದಲ ಆಗಿಲ್ಲ. ಇಡೀ ತಾಲೂಕಿನ ಎಲ್ಲಾ ಕಾರ್ಯಕರ್ತರುಗಳು ಇಲ್ಲೇ ಇದ್ದಾರೆ. ಈಗ ಬಿಜೆಪಿಗೆ ನಾವು ವೋಟ್ ಹಾಕ್ತೀವಿ ಅಂತ ಹೇಳ್ತಿದ್ರಲ್ಲ, ರೇವಣ್ಣ ಅವರು ತಬ್ಬಿಬ್ ಆಗ್ಬಿಟ್ರಂತಲ್ಲ ಆ ಕ್ಷಣದಲ್ಲಿ? ಏನು ಮಾಡ್ಲಿಲ್ಲ, ರೇವಣ್ಣ ನಗ್ತಾ ಕುಂತಿದ್ದಾರೆ ಅಷ್ಟೇ. ಅಂದ್ರೆ ನೀವ್ ಯಾರು ತಲೆನೇ ಕೆಡ್ಸ್ಕೊಂಡಿಲ್ಲ ಈ ಘಟನೆ ಬಗ್ಗೆ? ಅದ್ರ ಬಗ್ಗೆ ನಾವು ತಲೆನೇ ಕೆಡ್ಸ್ಕೊಂಡಿಲ್ಲ. ಬಿಜೆಪಿಯವರು ಮಾಧ್ಯಮಗಳ ಮುಂದೆ ಪಾಪ ಶೋ ಮಾಡಕ್ ಬಂದಿದ್ರು. ಅದ್ಯಾವ್ದಕ್ಕೂ ನಾವು ತಲೆ ಕೆಡ್ಸ್ಕೊಂಡಿಲ್ಲ. ಅಲ್ಲ ಏನು ಸ್ಪಂದಿಸ್ತಾನೆ ಇಲ್ಲ ಕಾಂಗ್ರೆಸ್ ನಾಯಕರು ಪ್ರತಿ ಬಾರಿ ಅಂತ ಅವ್ರು ಹೇಳ್ತಾ ಇದ್ರಲ್ಲ ಓಪನ್ಗೆ. ಸುಮ್ಮನೆ ಒಂದು ಗೊಂದಲ ಮಾಡಿ ಅಂತ ಕಳಿಸಿದ್ದಾರೆ ಬಿಜೆಪಿಯವರು ಅಷ್ಟೇ. ಏನೋ ಟಾರ್ಚ್ ಹಾಕೊಂಡು ಹುಡುಕ್ಬೇಕು ಅರಸೀಕೆರೆಯಲ್ಲಿ, ಅಷ್ಟು ನೆಲ ಕಚ್ಕೊಂಡು ಹೋಗಿದೆ ಕಾಂಗ್ರೆಸ್. ಎಲ್ಲಿ ನೆಲ ಕಚ್ಚಿದೆ? ನಾವೆಲ್ಲ ಒಂದಾಗಿಲ್ವಾ? ಏನು ನೆಲ ಕಚ್ಚಿಲ್ಲ. 18ನೇ ತಾರೀಕು ಚುನಾವಣೆಯಲ್ಲಿ ನಾವು ತೋರಿಸ್ತೀವಿ. ಕಾಂಗ್ರೆಸ್ ಜೆಡಿಎಸ್ ಸಂಯುಕ್ತ ದಳದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಯಾವುದೇ ಕಾರಣಕ್ಕೂ ಅತಿ ಹೆಚ್ಚು ಮತಗಳನ್ನ ಅರಸೀಕೆರೆ ತಾಲೂಕಲ್ಲಿ ಪಡಿತಾರೆ. ಸರಿ, ಈ ಗೊಂದಲ ಎಲ್ಲ ಆದ್ಮೇಲೆ ಏನೋ ಸಮಾಧಾನ ಮಾಡಕ್ಕೆಲ್ಲ ಪ್ರಯತ್ನ ಪಟ್ರಂತಲ್ಲ, ಅದಕ್ಕೂ ಬಗ್ಲಿಲ್ಲ ಅಂತ ಕಾರ್ಯಕರ್ತರು? ಅವರೇ ಕೂಗಾಡ್ಕೊಂಡ್ರು, ಆಚೆ ಹೋದ್ರು. ಸಮಾಧಾನವೂ ಇಲ್ಲ, ಏನೂ ಇಲ್ಲ. ಅಂದ್ರೆ ನಿಮ್ ಪ್ರಕಾರ ಏನ್ ಗೊಂದಲ ಆಗಿಲ್ಲ? ಯಾರೋ ಬಿಜೆಪಿ ಅವ್ರು ಬಂದಿದ್ರು, ಅಂದ್ರೆ ಬಿಜೆಪಿ ಅವ್ರು ಮಾಡಿಸಿದ್ದು ಅಂತ ನಿಮ್ಮ ಆರೋಪ ಬೇಕು ಅಂತಲೇ? 100ಕ್ಕೆ 100. ಯಾರೋ ಪಾಪ ಹೆಸರು ಮಾಡಕ್ ಬಂದಿದ್ರು. ಮಾಧ್ಯಮಗಳು ಪೂರ್ತಿ ಮಾಧ್ಯಮಗಳು ಇದ್ವಲ್ಲ, ಮಾಧ್ಯಮಗಳು ಇದ್ರು, ಹೀರೋ ಆಗಕ್ ಬಂದಿದ್ರು ಅಷ್ಟೇ. ಯಾರ್ಯಾರು ಅವ್ರ ಹೆಸರುಗಳು ಗೊತ್ತಾ ನಿಮ್ಗೆ? ಯಾರೋ 4 ಜನ. ನಾವ್ ಯಾಕೆ ತಲೆ ಕೆಡ್ಸೋಣ? ಅಲ್ಲ ಅವ್ರ ಹೆಸರುಗಳು ಗೊತ್ತಾ ಅಂತ ಕೇಳ್ದೆ. ಹೆಸರುಗಳೆಲ್ಲ ಗೊತ್ತಿದೆ, ಕಾರ್ಯಕರ್ತರು ಹೇಳ್ತಾರೆ. ಈಗ ಸಭೆ ಮುಗಿದ್ಮೇಲೆ ಮಾತಾಡ್ತಾರೆ. ಓಕೆ, ಅಂದ್ರೆ ಇವಾಗ ಸಭೆ ಕಂಟಿನ್ಯೂ ಆಗ್ತಿದೆ, ಏನು ಗೊಂದಲ ಆಗಿಲ್ಲ, ಅವ್ರ ಪಾಡಿಗೆ ಅವ್ರು ಹೊರಗಡೆ ಹೋಗಿದ್ದಾರೆ, ಯಾವುದೇ ರೀತಿ ಗೊಂದಲ ಇಲ್ಲ. ರೇವಣ್ಣ ಅವ್ರು ಏನಂದ್ರು? ರೇವಣ್ಣ ಏನಂದ್ರು? ಆ ರೀತಿ ಎಲ್ಲ ಗಲಾಟೆ ಆಯ್ತಲ್ಲ, ನಾವು ಬಿಜೆಪಿಗೆ ವೋಟ್ ಹಾಕ್ತೀವಿ ಅಂತ ಕಿರ್ಚ್ಕೊಂಡಾಗ. ರೇವಣ್ಣ ಹೇಳಕ್ಕೇನಿದೆ? ರೇವಣ್ಣ ಹೇಳಕ್ ಗಲಾಟೆನೇ ಆಗಿಲ್ವಲ್ಲ. ಓಕೆ, ಅಂದ್ರೆ ರೇವಣ್ಣ ಅವ್ರು ಹಂಗಂದ್ರ ಏನು? ಅಂದ್ರೆ ಏನ್ ಅವ್ರು ನಗ್ತಾ ಕೂತಿದ್ರು ಅಂತ ನೀವ್ ಅವಾಗ್ಲೇ ಅಂದ್ರಿ, ಅವ್ರ ಏನ್ ರಿಯಾಕ್ಟ್ ಮಾಡಿಲ್ವಾ? ರೇವಣ್ಣ ಅದ್ರ ಬಗ್ಗೆ ಪ್ರತಿಕ್ರಿಯಿಸಲೇ ಇಲ್ಲ. ಬಂದ್ರು, ಕೂಗಾಡಿದ್ರು, ಹೋದ್ರು ಅಷ್ಟೇ. ಅಲ್ಲ ರೇವಣ್ಣ ವಿಚಾರ ಏನಾದ್ರು ಪ್ರಸ್ತಾಪ ಮಾಡಿದ್ರ ಅವ್ರು ಕೂಗಾಡ್ತಾ? ರೇವಣ್ಣ ವಿಚಾರ ಏನಾದ್ರು ಪ್ರಸ್ತಾಪ ಮಾಡಿದ್ರ ಅವ್ರು ಕೂಗಾಡ್ತಿದ್ರಲ್ಲ? ಏನೂ ಇಲ್ಲ. ಓಕೆ, ಯಾವ ಗೊಂದಲವೂ ಇಲ್ಲ, ಅವರೇ ಕದ್ದೋದ್ರು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಜಾವಗಲ್ ಮಂಜುನಾಥ್ ಅವರೇ ನಮ್ ಜೊತೆ ಮಾತಾಡಿದಕ್ಕೆ.
ಕೂತ್ಕೊಳ್ಳಿ ದಯವಿಟ್ಟು ನಮ್ಮ ಒಂದು ನಿಮಿಷ ರೇಷನ್ ಅವರೇ ಕೂತ್ಕೊಳ್ಳಿ ದಯವಿಟ್ಟು